ಆತ್ಮೀಯ ಕಲಾಬಂಧುಗಳೇ, ಏನು ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಇಡೀ ನಾಡಿನಾದ್ಯಂತ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಏನು 50 ವರ್ಷಗಳಾಯಿತು ಕರ್ನಾಟಕ ನಾಮಕರಣವಾಗಿ. ಅದರ ಅಂಗವಾಗಿ ಮೈಸೂರಿನ 2 ಪ್ರತಿಷ್ಠಿತ ಸಂಸ್ಥೆಗಳು, ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕ, 2 ಸಂಸ್ಥೆಗಳು ಜೊತೆಗೂಡಿ ಮೈಸೂರಿನ ಪ್ರತಿಷ್ಠಿತ ಸಭಾಂಗಣವಾದ ಕಲಾಮಂದಿರದ ಆವರಣದಲ್ಲಿರುವಂತಹ ಸುಚಿತ್ರಾ ಕಲಾ ಗ್ಯಾಲರಿಯಲ್ಲಿ ಈ ನಾಡು ನುಡಿಗೆ ತಮ್ಮದೇ ಆದ ಚಿತ್ರ ಕಲಾವಿದರಾಗಿ ತಮ್ಮದೇ ಆದ ಗೌರವ ಘನತೆಗಳನ್ನು ತಂದಂತ UG ಮೋಹನ್ ಕುಮಾರ್ ಆರಾಧ್ಯರವರ ಚಿತ್ರಕಲಾ ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಕನ್ನಡ ನಾಡು ನುಡಿ ಸಾಧಕರನ್ನ ಮತ್ತೆ ಹಿರಿಯ ಕನ್ನಡ ಹೋರಾಟಗಾರರನ್ನ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನ ಈ 2 ಸಂಸ್ಥೆಗಳು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಮ್ಮಿಕೊಂಡಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ UG ಮೋಹನ್ ಕುಮಾರ್ ಆರಾಧ್ಯರವರು ಮೂಲತಃ ಶಿಕ್ಷಕರು, ಅದರಲ್ಲೂ ವಿಜ್ಞಾನ ಶಿಕ್ಷಕರು. ಜೊತೆಗೆ ತಮ್ಮ ಪೆನ್ನಿನ ಮೂಲಕವೇ, ಏನು ನಾವು ನಿತ್ಯ ನಿರಂತರವಾಗಿ ಬರೆಯುವಂತಹ ಪೆನ್ನಿನ ಮೂಲಕವೇ ಅವರು ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ, ವ್ಯಕ್ತಿ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ, ಪರಿಸರದ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಒಂದು ಅಮೂಲ್ಯವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಅವರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಅವರು ದಾಖಲಾಗಿರೋದು ಕೂಡ ಅವರ ಆ ಕಲೆಗೆ ಕೊಟ್ಟಂತ ಒಂದು ಮನ್ನಣೆ ಅಂತ ನಾನಾದ್ರೂ ಕೂಡ ಅಂದುಕೊಂಡಿದ್ದೇನೆ. ಇಂಥ ಮಹತ್ವದ ಅನೇಕ ಕಲಾಕೃತಿಗಳನ್ನು ರಚನೆ ಮಾಡಿರುವಂತವರು, ಅದು ಮಹಿಳಾ ಸಾಧಕರಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ಕನ್ನಡ ಪರ ಹೋರಾಟಗಾರರಿರ್ಬೋದು, ಆಮೇಲೆ ಸಾಹಿತಿಗಳಿರ್ಬೋದು, ಆಮೇಲೆ ವಿಜ್ಞಾನ ಸಾಹಿತಿಗಳಿರ್ಬೋದು, ವಿಜ್ಞಾನ ಲೇಖಕರಿರ್ಬೋದು, ಅನೇಕ ಆಯಾಮಗಳಲ್ಲಿ ಸಾಧನೆ ಮಾಡಿದಂತ ಆ ಮಹತ್ವದ ವ್ಯಕ್ತಿಗಳನ್ನ ತಮ್ಮ ಪೆನ್ನಿನ ಮೂಲಕ ಚಿತ್ರಗಳನ್ನ ರಚನೆ ಮಾಡೋದ್ರ ಮೂಲಕ ಅವರ ಸಾಧನೆಗೆ ಗೌರವವನ್ನು ತಂದುಕೊಟ್ಟಂತವರು UG ಮೋಹನ್ ಕುಮಾರ್ ಆರಾಧ್ಯರವರು. ಅವರು ಈಗಾಗಲೇ ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನಗಳಲ್ಲೂ ಕೂಡ ಅವರು ಈ ಕಲಾ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಆ ಒಂದು ನೋಡುಗರಿಗೆ ಮತ್ತು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಆ ಒಂದು ವಿಚಾರವಾಗಿ ಅನೇಕ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟದ ಜೊತೆಗೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಂತವ್ರು, ತಮ್ಮ ಚಿತ್ರಕಲಾ ಪ್ರದರ್ಶನಗಳನ್ನ ಮಾಡಿದಂಥವ್ರು. ಈ ಹಿಂದೆ ನಾವು ಅವರದೇ ಆದಂತಹ ಸ್ವತಂತ್ರ ಹೋರಾಟಗಾರರನ್ನ ಕುರಿತಂತ ಚಿತ್ರಕಲಾ ಪ್ರದರ್ಶನ ಇರ್ಬೋದು, ಮತ್ತೆ ವಿಜ್ಞಾನಿಗಳನ್ನ ಕುರಿತಂತ ಚಿತ್ರಕಲಾ ಪ್ರದರ್ಶನ ಇರ್ಬೋದು, ಮತ್ತೆ ಸಾಹಿತಿಗಳನ್ನ ಕುರಿತಂತೆ ಮತ್ತು ಮಹಿಳಾ ಸಾಧಕರನ್ನ ಕುರಿತಂತೆ ಮತ್ತು ಯೋಧರನ್ನ ಕುರಿತಂತೆ ಅನೇಕ ಕಾರ್ಯಕ್ರಮಗಳನ್ನ ಪ್ರದರ್ಶನ ಮಾಡೋದ್ರ ಮೂಲಕ ಅವರು ಮಾಡ್ತಿರುವಂತಹ ಈ ಸಾಧನೆಗೆ ನಮ್ಮ 2 ಮಹತ್ವದ ಸಂಸ್ಥೆಗಳವರಿಗೆ ಸಹಕಾರವನ್ನ, ಪ್ರೋತ್ಸಾಹವನ್ನ ನಿರಂತರವಾಗಿ ನೀಡ್ತಾ ಬಂದಿದೆ. ಈ ಒಂದು ಸಾಲಿನಲ್ಲಿ ಈಗೇನು ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಾಡು ನುಡಿಗೆ ತಮ್ಮದೇ ಆದಂತಹ ಅಮೂಲ್ಯವಾದ ಕಾಣಿಕೆಯನ್ನು ಕೊಟ್ಟಂತವ್ರು, ಏಕೀಕರಣದ ಸಂದರ್ಭದಲ್ಲೂ ಕೂಡ ತಮ್ಮ ಹೋರಾಟದ ಮೂಲಕ, ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಏಕೀಕರಣವನ್ನ ತಂದುಕೊಟ್ಟಂತ ಆ ಎಲ್ಲ ಹೋರಾಟಗಾರರನ್ನ, ಅಂದ್ರೆ ಏನವತ್ತು ಹೋರಾಟ ಮಾಡಿದಂತ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಇರ್ಬೋದು, ಕಡಿದಾಳ್ ಮಂಜಪ್ಪನವರು ಇರ್ಬೋದು, ಮತ್ತೆ ಅರ್ಡೇಕರ್ ಮಂಜಪ್ಪ ಇರ್ಬೋದು, ಬೇರೆ ಬೇರೆ ಉತ್ತಂಗಿ ಚೆನ್ನಪ್ಪನವರು, ಸಿದ್ದಪ್ಪ ಕಂಬಳಿಯವರು, ಅನೇಕ ಹೋರಾಟಗಾರರು, ಉಯಿಲುಗೋಳ್ ನಾರಾಯಣ ರಾಯರು, ಆಲೂರು ವೆಂಕಟರಾಯರು, ಇವರೆಲ್ಲರ ಚಿತ್ರಗಳನ್ನ ಬರೆಯೋದ್ರ ಮೂಲಕ ಅವರ ಸಾಧನೆಗಳನ್ನ ಮತ್ತೆ ನಾವು ನೆನಪಿಸಿಕೊಳ್ಳುವಂತೆ ಮತ್ತೆ ಅವರನ್ನ ಸ್ಮರಿಸುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ, ಅಂದ್ರೆ 50 ವರ್ಷಗಳು ಕರ್ನಾಟಕವಾಗಿ ನಾಮಕರಣಗೊಂಡಿದೆ. ಅವು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ನಮ್ಮ ಮೈಸೂರು ಭಾಗದವರೇ ಆಗಿದ್ದಂತ ಏನು ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದಂತ ಡಿ ದೇವರಾಜರ ಸರೋವರ ಚಿತ್ರವೂ ಕೂಡ ಇಲ್ಲಿದೆ. ಅದರ ಜೊತೆಗೆ ಮಾ ರಾಮಮೂರ್ತಿ ಇರ್ಬೋದು, ಆನಾಕರು ಇರ್ಬೋದು, ತಾರಾಸು ಇರ್ಬೋದು, ಅನೇಕ ಹೋರಾಟಗಾರರ ಮತ್ತೆ ಸಾಹಿತಿಗಳ ಚಿತ್ರಗಳನ್ನ ಅವರು ಬರೆಯೋದ್ರ ಮೂಲಕ ಒಂದು ಮಹತ್ವದ ಕಾರ್ಯವನ್ನ ಮಾಡಿದಂತವರು ನಮ್ಮ UG ಮೋಹನ್ ಕುಮಾರ್ ಆರಾಧ್ಯರವರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅದರಲ್ಲಿ ನಮ್ಮ ನಾಡಿನ ಹಿರಿಯ ಹೋರಾಟಗಾರರಾಗಿದ್ದಂಥವರು, ಮಾಜಿ ಸಚಿವರು, ಲೋಕಸಭಾ ಸದಸ್ಯರು, ಲೇಖಕರು, ಮತ್ತೆ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಅಡಗೂರು H ವಿಶ್ವನಾಥರವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮೈಸೂರಿನ ಹಿರಿಯ ಕನ್ನಡ ಹೋರಾಟಗಾರರನ್ನ, 10 ಜನ ಹಿರಿಯ ಕನ್ನಡ ಹೋರಾಟಗಾರರನ್ನ, ಅದರಲ್ಲೂ ಕೂಡ ತಾಯೂರು ವಿಠಲ್ ಮೂರ್ತಿ ಅವರು, ಮೂಗು ನಂಜುಂಡಸ್ವಾಮಿ ಅವರು, ಮೋಹನ್ ಕುಮಾರ್ ಗೌಡರು, DPK ಪರಮೇಶ್ವರ್ ಅವರು, ಶಿವಶಂಕರ್ ಅವರು, ರವಿಶಂಕರ್ ಅವರು, ಅನೇಕ ಗಣ್ಯರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಅವರಿಗೆ ಅಭಿನಂದನೆಯನ್ನ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಸಂಸ್ಕೃತಿ ಚಿಂತಕರು ಆಗಿರುವಂತಹ ಡಾಕ್ಟರ್ ಟಿ ತಿಮ್ಮಯ್ಯನವರು ಎಲ್ಲ ಅಭಿನಂದಿತರಿಗೆ ಅಭಿನಂದಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ಮತ್ತೆ ಹಿಂದೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರು, ಮತ್ತೆ ದೇವರಾಜ ಅರಸು ನಿಗಮದ ಅಧ್ಯಕ್ಷರು, ಮತ್ತೆ ಮೈಸೂರು ಅರಗು ಮತ್ತು ಬಣ್ಣದ ಕಾರ್ಖಾನೆಯ ಅಧ್ಯಕ್ಷರು ಆಗಿದ್ದಂತ ಆರ್ ರಘು ಕೌಟಿಲ್ಯರವರು
ನಾಡು ನುಡಿಯನ್ನ ಕುರಿತು ಅನೇಕ ವಿಚಾರಗಳನ್ನ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಅದರ ಜೊತೆಗೆ ನಮ್ಮ ರಘುರಾಮ್ ವಾಜಪೇಯಿರವರು ಮತ್ತೆ ಎಂ.ಆರ್. ಚೌಧರಿರವರು ಮತ್ತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದರು. ಮತ್ತು ಎಂ.ಆರ್. ಚೌಧರಿರವರ ಶಾಶ್ವತ ಸೇವಾ ಶಾಲೆಯ ಅಲ್ಲಿಯ ಮಕ್ಕಳು 100ಕ್ಕೂ ಹೆಚ್ಚು ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಎಲ್ಲ ಚಿತ್ರಗಳನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಅವರ ಪರಿಚಯವನ್ನ ಮಾಡಿಕೊಳ್ಳೋದ್ರ ಮೂಲಕ ಮುಂದಿನ ತಲೆಮಾರಿಗೆ ತಲುಪಿಸುವಂತ ಜವಾಬ್ದಾರಿಯನ್ನು ಕೂಡ ಅವರು ಹೊತ್ತಂತವರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು, ಮೈಸೂರಿನ ಸಾಂಸ್ಕೃತಿಕ ನಗರಿಯ ಅನೇಕ ಗಣ್ಯರು, ಕನ್ನಡಾಭಿಮಾನಿಗಳು, ಕನ್ನಡ ಹೋರಾಟಗಾರರು, ಸಾಹಿತಿಗಳು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಇಡೀ ದಿನ ನಡೆದಂತ ಆ ಚಿತ್ರಕಲಾ ಪ್ರದರ್ಶನವನ್ನ ಅನೇಕ ನೂರಾರು ಮಂದಿ ಆ ಚಿತ್ರಕಲಾ ಪ್ರದರ್ಶನವನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಯು.ಜಿ. ಮೋಹನ್ ಕುಮಾರ್ ಆರಾಧ್ಯರವರ ಆ ಎಲ್ಲ ಚಿತ್ರಗಳಿಗೂ ಕೂಡ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದ್ರ ಮೂಲಕ ಕಾರ್ಯಕ್ರಮ ಸಂಪನ್ನಗೊಳಿತು. ಹೀಗೆ ಅನೇಕ ವಿಚಾರಗಳನ್ನಿಟ್ಟುಕೊಂಡು ಮೈಸೂರಿನ ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹಮ್ಮಿಕೊಳ್ತಾ ಬಂದಿದೆ. ಇದಕ್ಕೆ ಸಹೃದಯರಾದ ಎಲ್ಲ ಕಲಾ ಬಂಧುಗಳು ಆ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಆ ಚಿತ್ರ ಕಲಾವಿದರಿಗೆ ಮತ್ತು ಸಂಘಟಕರಿಗೆ ಹೆಚ್ಚಿನ ಸ್ಫೂರ್ತಿಯನ್ನ ಮತ್ತೆ ಅವರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಯು.ಜಿ. ಮೋಹನ್ ಕುಮಾರ್ ಅವರು ನಾನುಡಿ ಸಾಧಕರ ರೇಖಾಚಿತ್ರವನ್ನು ರಚನೆ ಮಾಡಿ ಪ್ರದರ್ಶನವನ್ನು ಏರ್ಪಾಡು ಮಾಡಿದರು. ಅದರ ಅಂಗವಾಗಿ ಮೈಸೂರಿನ ಕಲಾಮಂದಿರದಲ್ಲಿರತಕ್ಕಂಥ ಸುಚಿತ್ರ ಆರ್ಟ್ ಗ್ಯಾಲರಿನಲ್ಲಿ ಈ ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡಿದರು. ಆ ಪ್ರದರ್ಶನವನ್ನು ಎಚ್ ವಿಶ್ವನಾಥ್ ಅವರು ಉದ್ಘಾಟನೆ ಮಾಡಿದರು. ಅದರ ಒಂದು ಆಮಂತ್ರಣ ಪತ್ರಿಕೆಯನ್ನು ತಾವು ನೋಡ್ತಾ ಇದ್ದೀರಾ. ಈಗ ಸುಚಿತ್ರ ಅಡಿಕೆಯಲ್ಲಿ ಕಲಾ ಪ್ರದರ್ಶನ ಏರ್ಪಾಡು ಮಾಡಿದರು, ರೇಖಾಚಿತ್ರ ಕಲಾ ಪ್ರದರ್ಶನ ಏರ್ಪಾಡು ಮಾಡಿದರು. ಅದರ ಒಂದು ಆಮಂತ್ರಣ ಪತ್ರಿಕೆ ಎಚ್ ವಿಶ್ವನಾಥ್ ಅವರು ಮತ್ತು ಆರಾಧ್ಯ ಅವರು, ಚಂದ್ರಶೇಖರ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಅವರು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಚಿತ್ರವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಮೋಹನ್ ಕುಮಾರ್ ಆರಾಧ್ಯ ಅವರಿಗೆ ಒಂದು ಪ್ರಶಸ್ತಿ ದೊರೆತಿದೆ. ಅದೇನಪ್ಪ ಅಂದರೆ ವರ್ಲ್ಡ್ ಕಿಂಗ್ ಟಾಪ್ ರೆಕಾರ್ಡ್ಸ್ನಲ್ಲಿ 2023 ಅವರ ಹೆಸರನ್ನು ನಮೂದಾಗಿದೆ. ಅವರು ರಚಿಸ್ತಕ್ಕಂಥ ರೇಖಾಚಿತ್ರಕ್ಕೋಸ್ಕರವಾಗಿ ಈಗ ಸುಚಿತ್ರ ಆರ್ಟ್ ಗ್ಯಾಲರಿನಲ್ಲಿ ಅವರು ಪ್ರದರ್ಶನ ಮಾಡತಕ್ಕಂಥ ರೇಖಾಚಿತ್ರದ ಒಂದು ಪಕ್ಷಿ ನೋಟವನ್ನು ತಾವು ನೋಡ್ತಾ ಇದ್ದೀರಾ. ಈಗ ಅದೇ ಸಮಾರಂಭದಲ್ಲಿ ಒಂದು ಸೆಲ್ಫಿಯನ್ನು ಕೂಡ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು, ಸಮಾರಂಭದಲ್ಲಿ ಭಾಷಣ ಮಾಡ್ತಾ ಇರತಕ್ಕಂಥದ್ದು, ಪ್ರೇಕ್ಷಕರು ಕಿಕ್ಕಿರಿದು ತುಂಬಿರ್ತಕ್ಕಂಥದ್ದು, ಹಲವಾರು ಜನ ಸಾಧಕರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು, ಶಾಲಾ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸನ್ಮಾನ ಮುಗಿದ ಮೇಲೆ ಒಂದು ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರು ಗೋಕಾಕ್, U.R. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ್, ಗೋವಿಂದ ಪೈ,
ಜಿ ಎಸ್ ಶಿವರುದ್ರಪ್ಪ, ಆಲೂರು ವೆಂಕಟರಾವ್, ಉತ್ತಂಗಿ ಚೆನ್ನಪ್ಪ, ಕೋ ಚೆನ್ನಬಸಪ್ಪ, ಎಂ ಆರ್ ಶ್ರೀನಿವಾಸ ಮೂರ್ತಿ, ದಿವಾಕರ್, ಎ ಎಸ್ ಮೂರ್ತಿರಾವ್, ಗಳಗನಾಥ, ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ, ಬೇಟೆಗೆರೆ ಕೃಷ್ಣ ಶರ್ಮಾ, ಶಿವಮೂರ್ತಿ ಶಾಸ್ತ್ರಿ, ಎಚ್ ವಿ ನಂಜುಂಡಯ್ಯ, ತಿರುಮಲೆ ತಾತಾಚಾರ್ಯ ಶರ್ಮಾ, ಸಿದ್ದವನಹಳ್ಳಿ ಕೃಷ್ಣಮೂರ್ತಿ, ಪಂಜೆ ಮಂಗೇಶರಾವ್, ದೇಶಪಾಂಡೆ, ಪಾಟೀಲ್ ಪುಟ್ಟಪ್ಪ, ಜಿ ಎಸ್ ವೆಂಕಟಸುಬ್ಬಯ್ಯ, ವೆಂಕಟಕೃಷ್ಣಯ್ಯ, ಎ ಎಸ್ ಕಿರಣ್ ಕುಮಾರ್, ಯು ಆರ್ ರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಗಿರೀಶ್ ಅಚನ್, ಪಿ ಎನ್ ಮಹೇಶ್, ಹನುಮಂತಪ್ಪ ಕೊಪ್ಪದ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಎಸ್ ನಿಜಲಿಂಗಪ್ಪ, ಡಿ ದೇವರಾಜ ಅರಸು, ಎಸ್ ಎನ್ ಸೀತಾರಾಮ ಶಾಸ್ತ್ರಿ, ಮಲ್ಲಿಕಾರ್ಜುನ ಯಾಳವಾರ, ಬಾಳಪ್ಪ ಹುಕ್ಕೇರಿ, ಬಿ ಎಂ ಶ್ರೀಕಂಠಯ್ಯ, ಮಹಾಕವಿ ಕಾಳಿದಾಸ, ಆದಿಕವಿ ಪಂಪ,
ದೇವರ ದಾಸಿಮಯ್ಯ, ಅತ್ತಿಮಬ್ಬೆ, ಬಸವಣ್ಣ, ಅಕ್ಕ ಮಹಾದೇವಿ, ರಾಘವಾಂಕ, ಕನಕದಾಸ, ಸರ್ವಜ್ಞ, ಶಿವಕುಮಾರ ಸ್ವಾಮೀಜಿ, ಉಮಾಬಾಯಿ ಕುಂದಾಪುರ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸದಾಶಿವರಾವ್, ಮೈಲಾರ ಮಹದೇವಪ್ಪ, ಡಿ ವಿ ಗುಂಡಪ್ಪ, ಭೂತಿ ನರಸಿಂಹಾಚಾರ್, ಕಯ್ಯಾಣ ಕಿಣ್ಣರೈ, ಸಾಶಿ ಮರುಳಯ್ಯ, ಚಂದ್ರಶೇಖರ ಪಾಟೀಲ್, ಡಾಕ್ಟರ್ ಸಿದ್ದಲಿಂಗಯ್ಯ, ದೇವನೂರು ಮಹಾದೇವ, ದಿನಕರ ದೇಸಾಯಿ, ಜಿ ಪಿ ರಾಜರತ್ನಂ, ಚೆನ್ನವೀರ ಕಣವಿ, ಡಾಕ್ಟರ್ ಎಂ ಚಿದಾನಂದಮೂರ್ತಿ, ಗಂಗೂಬಾಯಿ ಹಾನಗಲ್, ಟಿ ಎಸ್ ಕರ್ಕಿ, ಮುತ್ತುಸ್ವಾಮಿ, ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳನ್ನು ತಾವೀಗ ನೋಡ್ತಾ ಇದ್ದೀರೀಗ. ಬುಕ್ ಆಫ್ ರೆಕಾರ್ಡ್ 2023ರಲ್ಲಿ ಅವರ ಹೆಸರು ನಮೂದಿಸಲ್ಪಟ್ಟಿದೆ. ರೋಟರಿ ಕ್ಲಬ್ ಆಫ್ ಮೈಸೂರಿನಲ್ಲಿ ಕೂಡ ಅವರಿಗೆ ಪ್ರಶಸ್ತಿ ದೊರಕಿದೆ. ಯು ಜಿ ಮೋಹನ್ ಕುಮಾರ್ ಆರಾಧ್ಯ ಅವರಿಗೆ ರೋಟರಿ ಕ್ಲಬ್ ಆಫ್ ಮೈಸೂರಿನಲ್ಲಿ ಪ್ರಶಸ್ತಿ ದೊರಕಿದೆ. ಏಷ್ಯಾ ಬುಕ್ ಆಫ್ ರೆಕಾರ್ಡನ್ನು ಕೂಡ ಇವರ ಹೆಸರನ್ನು ನಮೂದಿಸಲಾಗಿದೆ. ವರ್ಲ್ಡ್ ಕಿಂಗ್ ಟಾಪ್ ರೆಕಾರ್ಡ್ 2023ರಲ್ಲೂ ಕೂಡ ಇವರ ಹೆಸರು ನಮೂದಾಗಿದೆ. ಅವರಿಗೆ ಮೆಡಲನ್ನು ಕೂಡ ಕೊಡಲಾಗಿದೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿದೆ. ಮೈಸೂರು ಜೈನ್ಸ್ ಫೌಂಡೇಶನ್ನಿಂದ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳು ದೊರಕಿದೆ.
ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆ ಮುಖಾಂತರವಾಗಿ ಇವರಿಗೆ ಪ್ರಶಸ್ತಿ ದೊರಕಿದೆ. ಆರು ಜನ ಸಾಧಕರ ಜೊತೆಗೆ ಇವರನ್ನು ಕೂಡ ಸನ್ಮಾನಿಸಲಾಗಿದೆ. ಸನ್ಮಾನ ಪತ್ರವನ್ನು ಕೂಡ ಕೊಡಲಾಗಿದೆ. UG ಶಿವಕುಮಾರ್, ಮೋಹನ್ ಕುಮಾರ್ ಆರಾಧ್ಯ ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಅತ್ಯಂತ ಸುಂದರವಾದ ರೇಖಾಚಿತ್ರಗಳನ್ನು ರಚನೆ ಮಾಡೋದಕ್ಕೋಸ್ಕರವಾಗಿ ನಾಡಿನಾದ್ಯಂತ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದೆ. ಸೈನಿಕರು, ಕವಿಗಳು, ಸಾಹಿತಿಗಳು, ಕಲಾವಿದರು ಮೈಸೂರಿನ ಅರಮನೆ ಜಂಬೂಸವರ ದೃಶ್ಯ ಇತ್ಯಾದಿ ರೇಖಾಚಿತ್ರಗಳನ್ನು ರಚನೆ ಮಾಡಿದ್ದಾರೆ. UG ಮೋಹನ್ ಕುಮಾರ್ ಆರಾಧ್ಯ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಒಂದು ಭಾವಚಿತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ DO ಆಫೀಸ್ನಲ್ಲಿ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀ ಮೋಹನ್ ಕುಮಾರ್ ಆರಾಧ್ಯ ಅವರು ಬಹಳ ಅಪರೂಪದ ಪ್ರತಿಭೆ. ಅವರು ಶಿಕ್ಷಣ ಸಂಯೋಜಕರಲ್ಲದೇನೆ ಹವ್ಯಾಸಿಯಾಗಿ ಅವರು ಚಿತ್ರಕಲೆಗಳನ್ನು ರೂಢಿಸಿಕೊಂಡಿದ್ದಾರೆ. ರೇಖಾಚಿತ್ರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಕವಿಗಳು, ಜ್ಞಾನ ಪೀಠ ಪ್ರಶಸ್ತಿಕರು ಎಲ್ಲರ ಒಂದು ಭಾವಚಿತ್ರಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಜಾಗೃತ ನೋಡಿದ್ದೀರಾ. ಅವರ ಎಕ್ಸಿಬಿಷನ್ ಅನ್ನ ಕಲಾಮಂದಿರದ ಸುಚಿತ್ರ ಆರ್ಟ್ ಗ್ಯಾಲರಿ ಅವರು ಏರ್ಪಾಡು ಮಾಡಿದ್ರು. ಅವರ ಕಲೆಗಳು ತಾವೇ ನೋಡಿದ್ದೀರಾ. ಈಗ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಮೋಹನ್ ಕುಮಾರ್ ಆರಾಧ್ಯ ಅವರೇ. ಸರ್ ನಮಸ್ಕಾರ. ತಾವು ವೃತ್ತಿಯಿಂದಲೇ ಪ್ರವೃತ್ತಿನಲ್ಲಿ ಈ ಕಲೆಯನ್ನು ಯಾವ ರೀತಿ ರೂಢಿಸ್ಕೊಂಡ್ರಿ ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನಾನು ವೃತ್ತಿಯಲ್ಲಿ ಶಿಕ್ಷಕನು, ಹಾಗೆ ಶಿಕ್ಷಣ ಸಂಯೋಜಕರಾಗಿ ಪ್ರಸ್ತುತ ಮೈಸೂರು ತಾಲೂಕು ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ ಜನರಿಗೆ ಮತ್ತು ಜನಸಾಮಾನ್ಯರಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಅಥವಾ ನಮ್ಮ ಕನ್ನಡ ನಾಡು ನುಡಿ ಸಾಧಕರನ್ನ ಪರಿಚಯ ಮಾಡಿಸ್ಬೇಕು ಎಂಬ ಉದ್ದೇಶದಿಂದ, ಜೊತೆಗೆ 50ನೇ ವರ್ಷ ಅಂದರೆ ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣವಾಗಿ 50 ವರ್ಷಗಳು ಕಳೆದಿರುವಂಥ ಈ ಸಂದರ್ಭದಲ್ಲಿ 50ನೇ ವರ್ಷದ ಸವಿ ನೆನಪಿಗಾಗಿ ಸುವರ್ಣ ಕರ್ನಾಟಕ ಮಹೋತ್ಸವದ ಅಂಗವಾಗಿ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಹಾಗೆ ಮೈಸೂರು ಸಾಹಿತ್ಯ ಕಲಾಕೂಟ ಇವರ ಸಹಯೋಗದೊಂದಿಗೆ ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ನಾಡು ನುಡಿ ಸಾಧಕರ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಪ್ರಮುಖವಾಗಿ ನಮ್ಮ ಉದ್ದೇಶ ನಮ್ಮ ಜನಸಾಮಾನ್ಯರಲ್ಲಿ ನಮ್ಮ ಕನ್ನಡಕ್ಕಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಆದಿಕವಿ ಪಂಪನಿಂದ ಹಿಡಿದು ಪ್ರಸ್ತುತ ಕಾಲಘಟ್ಟದವರೆಗೂ ಸಹ ಇರುವಂತಹ ಕವಿಗಳ ಬಗ್ಗೆ, ಹಾಗೆ ಏಕೀಕರಣ ರೂವಾರಿಗಳ ಬಗ್ಗೆ, ಹಾಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಹಾಗೆ ಕನ್ನಡ ಚಳುವಳಿಯಲ್ಲಿ ಹೋರಾಟ ಮಾಡಿದಂತಹ ಕನ್ನಡಿಗರ ಬಗ್ಗೆ, ಹಾಗೆ ಗಡಿ ಕಾಯುವ ಯೋಧರ ಬಗ್ಗೆಯೂ ಸಹ ವೀರ ಕನ್ನಡಿಗರ ಬಗ್ಗೆ ಒಂದು ಪರಿಚಯವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಈ ದಿನ ಸುಮಾರು 68 ನಾಡು ನುಡಿ ಸಾಧಕರನ್ನ, ಕನ್ನಡ ನಾಡು ನುಡಿ ಸಾಧಕರನ್ನ ಪ್ರದರ್ಶನವನ್ನ ಮಾಡಿದ್ದೇವೆ. ಆ ಮೂಲಕ ನಮ್ಮ ಕನ್ನಡ ನಾಡಿಗೆ ತ್ಯಾಗ ಬಲಿದಾನವನ್ನು ಮಾಡಿರುವಂತಹ, ಹಾಗೆ ತಮ್ಮದೇ ಕನ್ನಡ ತಾಯಿಗೆ ಸೇವೆಯನ್ನು ಮಾಡಿರುವಂತಹ ಎಲ್ಲ ಕನ್ನಡ ಸಾಧಕರನ್ನ ಪರಿಚಯ ಮಾಡುವ ಒಂದು ಉದ್ದೇಶದಿಂದ ನಾವು ಈ ಕನ್ನಡದ ನಾಡು ನುಡಿ ಸಾಧಕರ ಚಿತ್ರಕಲಾ ಪ್ರದರ್ಶನವನ್ನು ಇಂದು ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ. ಮಾಡಿದ್ರೀಗ ತಾವೀಗ ರೇಖಾಚಿತ್ರದ ಚಿತ್ರವನ್ನು ಬರೋದು ಯಾವಾಗಿಂದ ಪ್ರಾರಂಭ ಮಾಡ್ಕೊಂಡ್ರಿ? ನಾನು B.Ed ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಒಂದು ಬಾರಿ ಪೋಷಕರ ಸಭೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಪೋಷಕರ ಸಭೆ ಎಂದು ನಾನು ಬೋರ್ಡ್ ಮೇಲೆ
ಸ್ಪೀಡಾಗಿ ಕಪ್ಪು ಹಲಗೆ ಮೇಲೆ ಬರೆದಿದ್ದೆ. ಆವಾಗ ನಮ್ಮ ಸ್ನೇಹಿತರೆಲ್ಲ ನನ್ನನ್ನು ಗುರುತಿಸಿ ಒಬ್ಬ ಕಲಾವಿದ ಅಂತೇಳಿ ನಾನು BEd ಮಾಡುವಂಥ ಸಂದರ್ಭದಲ್ಲೇ ನನ್ನ ಸ್ನೇಹಿತರೆಲ್ಲ ನಮ್ಮನ್ನ ಗುರುತಿಸಿದ್ರು. ಅಂದಿನಿಂದ ನಮ್ಮ ಸ್ನೇಹಿತರಿಗೆಲ್ಲ ಪಾಠೋಪಕರಣ ತಯಾರು ಮಾಡ್ಕೊಳ್ ಸಂದರ್ಭದಲ್ಲಿ ನಾನು ಸಹ ಇಂಪ್ರೂವ್ಮೆಂಟ್ ಆಗ್ತು. ಈಗ ಅಬ್ದುಲ್ ಕಲಾಂ ಅವರು ನಿಧನರಾದ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ಒಂದು ಚಿತ್ರವನ್ನು ಬರೆದಿದ್ದೆ. ಆನಂತರ ಪ್ರತಿದಿನ ವಿಜ್ಞಾನಿಗಳ ಚಿತ್ರವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ನಾನು 700 ವಿಜ್ಞಾನಿಗಳ ಚಿತ್ರವನ್ನು ಬರೆದ ನಂತರ ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಹಾಗೆ ಈಗ ಮತ್ತೆ 700 ವಿಜ್ಞಾನಿಗಳ ಚಿತ್ರವನ್ನು ಪೆನ್ನಿನಲ್ಲಿ ರಚನೆ ಮಾಡಿರೋದ್ರಿಂದ ಮತ್ತೊಮ್ಮೆ ನಮ್ಮ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಸಹ ಆಗಿದೆ. ಸೊ ಈ ಸಂದರ್ಭದಲ್ಲಿ ನಮಗೆ ಈ ರೀತಿ ನಾವು ರೇಖಾಚಿತ್ರಗಳ ಮೂಲಕ ಯಾವುದೇ ಕನ್ನಡ ನಾಡಿನ ಆಗಿರ್ಬೋದು ಅಥವಾ ನಮ್ಮ ದೇಶದ ಅಥವಾ ಪ್ರಪಂಚದ ಯಾವುದೇ ವ್ಯಕ್ತಿ ನಮ್ಮ ವಿಶ್ವಕ್ಕೆ ಸಾಧನೆಯನ್ನು ಮಾಡಿ ತಮ್ಮದೇ ಆದ ಕೊಡುಗೆಯನ್ನು ಸಲ್ಲಿಸಿರುವ ವ್ಯಕ್ತಿಗಳ ಚಿತ್ರಗಳನ್ನ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕಳೆದ 6 ವರ್ಷಗಳಿಂದ ಪ್ರಾರಂಭ ಮಾಡಿದ್ದು. ಅಂದರೆ ಮೊಟ್ಟ ಮೊದಲು 2016 ಫೆಬ್ರವರಿ 28ರಂದು ವಿಜ್ಞಾನಿಗಳ ದಿನಾಚರಣೆ ಸಂದರ್ಭದಲ್ಲಿ ಮೈಸೂರಿನ ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ 50 ವಿಜ್ಞಾನಿಗಳ ಚಿತ್ರವನ್ನು ಪ್ರದರ್ಶನ ಮಾಡಿದೆ. ಆನಂತರ ನಮ್ಮ ವೀಕ್ಷಕರು ಎಲ್ಲ ಕ್ಷೇತ್ರದಲ್ಲೂ ನೀವು ರೇಖಾಚಿತ್ರಗಳನ್ನು ರಚನೆ ಮಾಡಬೇಕು ಅಂತೇಳಿ ತಿಳಿಸಿದ್ರು. ಆನಂತರ ನಾನು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರ ಪ್ರದರ್ಶನವನ್ನು ಮಾಡಿದೆ. ಆನಂತರ ನಾಡುನುಡಿ ಸಾಧಕರ ಬಗ್ಗೆ, ಹಾಗೆ ಮೈಸೂರಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ 100 ಕನ್ನಡ ಸಾಧಕರ ಚಿತ್ರವನ್ನು ಪ್ರದರ್ಶನ ಮಾಡಿದ್ದೆ. ಅಲ್ಲಿ ಸುಮಾರು 2 ಲಕ್ಷ ಜನರು ಅದನ್ನು ವೀಕ್ಷಣೆ ಮಾಡಿದ್ದು ದಾಖಲೆಯಾಗಿದೆ. ಸೊ ಹಾಗಾಗಿ ನಾನು ನಾಡುನುಡಿ ಸಾಧಕರ ಚಿತ್ರವನ್ನು ಈ 50 ವರ್ಷಗಳಾಗಿರುವಂತಹ ಸಂದರ್ಭದಲ್ಲಿ, ಅಂದರೆ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಗಿ 50 ವರ್ಷಗಳು ಸಂದಿರುವಂತಹ ಈ ಸಂದರ್ಭದಲ್ಲಿ ನಾವು ನಮ್ಮ ನಾಡುನುಡಿ ಸಾಧಕರ ಚಿತ್ರಕಲಾ ಪ್ರದರ್ಶನ ಮಾಡೋದ್ರ ಜೊತೆಗೆ ಅವರ ವ್ಯಕ್ತಿತ್ವವನ್ನು ನಮ್ಮ ಜನಸಾಮಾನ್ಯರಿಗೆ ತಿಳಿಸ್ಬೇಕು, ಯುವಕರಲ್ಲಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ, ಹಾಗೆ ನಮ್ಮ ಭಾಷಾ ಬೆಳವಣಿಗೆಯನ್ನು ಸಹ ಅನ್ಯ ಭಾಷಿಗರಿಗೂ ಸಹ ನಮ್ಮ ಕನ್ನಡ ಭಾಷೆಯನ್ನು ತಿಳಿಸ್ಕೊಡ್ಬೇಕು. ಹಾಗೆ ನಮ್ಮ ಕನ್ನಡ ನಾಡುನುಡಿಗೆ ಸಾಧನೆ ಮಾಡಿರುವಂತಹ, ತ್ಯಾಗವನ್ನು ಮಾಡಿರುವಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ಬೋದು, ಹಾಗೆ ಏಕೀಕರಣ ರೂವಾರಿಗಳಾಗಿರ್ಬೋದು, ಅಥವಾ ಗಡಿ ಕಾಯುವಂತಹ ವೀರ ಯೋಧರಾಗಿರ್ಬೋದು, ಅಥವಾ ಸಾಹಿತಿಗಳಾಗ್ಬೋದು, ಕವಿಗಳಾಗ್ಬೋದು, ಹಾಗೆ ವೀರ ಮಹಿಳೆಯರಾಗ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರಾಗ್ಬೋದು, ಹಾಗೆ ಕ್ರೀಡಾಪಟುಗಳಾಗ್ಬೋದು. ಸೊ ಹೀಗೆ ಕನ್ನಡ ನಾಡಿನಲ್ಲಿ ಜನಿಸಿ ನಮ್ಮ ಕರ್ನಾಟಕದ ಕೀರ್ತಿಯನ್ನ ಭಾರತದ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ವಿಜ್ಞಾನಿಗಳು ಸೇರಿದಂತೆ CNR ರಾವ್ ಆಗ್ಬೋದು, UR ರಾವ್ ಆಗ್ಬೋದು, ಹಾಗೆ ಕಿರಣ್ ಕುಮಾರ್ ಸರ್, ಈ ರೀತಿ ನಾವು ನಮ್ಮ ಕನ್ನಡ ನಾಡಿಗೆ ಸೇವೆ ಸಲ್ಲಿಸಿರುವಂಥ ವಿಜ್ಞಾನಿಗಳನ್ನು ಸೇರಿದಾಗೆ ಕನ್ನಡ ನಾಡಿನ ಸಾಧಕರ ಬಗ್ಗೆ ಒಂದು ಚಿತ್ರ ಪ್ರದರ್ಶನವನ್ನು ಮಾಡಿ ಆ ಮೂಲಕ 50 ವರ್ಷಗಳು ಸಂದಿರುವಂತಹ ಈ ಸಂದರ್ಭದಲ್ಲಿ, ಅಂದರೆ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಗಿ 50 ವರ್ಷಗಳಾಗಿರುವ ಈ ಸಂದರ್ಭದಲ್ಲಿ ಅಂದು ನವೆಂಬರ್ 1, 1973ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಡಿ ದೇವರಾಜ್ ಅರಸು ಅವರ ಭಾವಚಿತ್ರವನ್ನು ಸಹ ಇಲ್ಲಿ ಬರೆಯುವುದರ ಮೂಲಕ ಅವರಿಗೂ ಸಹ ಗೌರವವನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ, ಹಾಗೆ ಏಕೀಕರಣ ರೂವಾರಿಗಳು, ಹೀಗೆ ನಮ್ಮ ಕನ್ನಡ ನಾಡಿಗೆ ಸಾಧನೆ ಮಾಡಿರುವಂತಹ ಪ್ರತಿಯೊಬ್ಬರನ್ನೂ ಸಹ ನಾವು ಸ್ಮರಿಸಬೇಕಾಗುತ್ತೆ. ಹಾಗಾಗಿ ನಾನು ಸಾಂಕೇತಿಕವಾಗಿ 68 ನಾಡುನುಡಿ ಸಾಧಕರ ಪರಿಚಯವನ್ನು ಈ ರೇಖಾಚಿತ್ರದ ಮೂಲಕ ಪರಿಚಯ ಮಾಡಿಸಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ. ಆದರೆ ಸಾಕಷ್ಟು ಸಾಧಕರು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಾರೆ, ಅದಕ್ಕೂ ನಮ್ಗೆ ಬಹಳ ಹೆಮ್ಮೆ ಅನಿಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಉಳಿದಂತಹ ಸಾಧಕರನ್ನು ಸಹ ರೇಖಾಚಿತ್ರದ ಮೂಲಕ ಪರಿಚಯವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಸೊ ಈ 50 ವರ್ಷಗಳಾಗಿರುವಂತಹ, ಅಂದರೆ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಗಿ 50 ವರ್ಷಗಳು ಸಂದಿರುವಂತಹ ಈ ಸುವರ್ಣ ಕರ್ನಾಟಕ ಮಹೋತ್ಸವದ ಸಂದರ್ಭದಲ್ಲಿ ಮೈಸೂರು ಸಾಹಿತ್ಯ ಕಲಾಕೂಟ, ಹಾಗೆ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಇಬ್ಬರು ಅಧ್ಯಕ್ಷರಾದಂತಹ ಎಂ ಚಂದ್ರಶೇಖರ್ ಸರ್ ಆಗ್ಬೋದು, ಹಾಗೆ ಶಿವರಾಮ್ ಸರ್ ಇವರು ಎಲ್ಲರೂ ಸಹ, ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡುನುಡಿಗೆ ವಿವಿಧ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಕನ್ನಡದ ಹೋರಾಟಗಾರರಿಗೆ ಸಹ ಇದೇ ಸಂದರ್ಭದಲ್ಲಿ ಒಂದು ಸನ್ಮಾನವನ್ನು ಸಹ ನಮ್ಮ 2 ಸಂಘದ ವತಿಯಿಂದ ಏರ್ಪಡಿಸಿದ್ರು. ಇದರಲ್ಲಿ ಪ್ರಮುಖವಾಗಿ ನಮ್ಮ ಒಂದು ರೇಖಾಚಿತ್ರಗಳ, ಅಂದರೆ ನಾಡುನುಡಿ ಸಾಧಕರ ಚಿತ್ರಕಲಾ ಪ್ರದರ್ಶನವನ್ನು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಅಡಗೂರಿ H. ವಿಶ್ವನಾಥ್ ಅವರು ಉದ್ಘಾಟನೆಯನ್ನು ಮಾಡಿದ್ರು. ಹಾಗೆ ನಮ್ಮ ಕನ್ನಡ ನಾಡುನುಡಿ ಬಗ್ಗೆ
ಅಭಿಮಾನವನ್ನು ಬೆಳೆಸುತ್ತಾ ಇರುವಂತಹ ಹಾಗೆ ಕನ್ನಡದ ಹೋರಾಟಗಾರರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಡಾಕ್ಟರ್ ತಿಮ್ಮಯ್ಯರವರು ಸನ್ಮಾನವನ್ನು ಮಾಡಿದ್ದಾರೆ. ಹಾಗೆ ಶಾಶ್ವತ ಶಾಲೆಯ ಮುಖ್ಯಸ್ಥರಾಗಿರುವಂತಹ ಚೌಧರಿ ಅವರು ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಹಾಗೆ ವಿವಿಧ ಸಂಘಟನೆಗಳು ಸಹ, ಕನ್ನಡದ ಪರ ಇರುವಂತಹ ಸಂಘಟನೆಗಳು ಸಹ ನಮಗೆ ಬೆಂಬಲವಾಗಿ ನಿಂತು ಈ ದಿನ ನಾವು ನಮ್ಮ ಸುವರ್ಣ ಕರ್ನಾಟಕ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟನೆಯ ಮೂಲಕ ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಪ್ರತಿಯೊಬ್ಬರಿಗೂ ಸಹ ಇದೇ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ಈ ಮೂಲಕ ನಮ್ಮ ಕನ್ನಡ ನಾಡು ನುಡಿಗೆ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಹ ನಾವು ಈ ದಿನ ಅವರನ್ನೆಲ್ಲರೂ ಸಹ ಸ್ಮರಿಸಿಕೊಳ್ಳಬೇಕು ಒಂದು ಸಂದರ್ಭ ಇದು. ಸೊ ಈ ನಿಟ್ಟಿನಲ್ಲಿ ನಾನು ಸಾಂಕೇತಿಕ 68 ಕನ್ನಡ ನಾಡುನುಡಿ ಸಾಧಕರ ಚಿತ್ರಕಲಾ ಪ್ರದರ್ಶನವನ್ನು ಇಲ್ಲಿ ಮಾಡಿದರೂ ಸಹ ಸಾಕಷ್ಟು ನಮ್ಮ ಕನ್ನಡ ನಾಡಿಗೆ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರಾತಃಸ್ಮರಣೀಯರನ್ನು ಸಹ ಈ ದಿನ ಸ್ಮರಿಸ್ಕೊಳ್ತಾ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ, ಭಾಷೆಯ ಬಗ್ಗೆ, ಹಾಗೆ ಜಲದ ಬಗ್ಗೆ, ಈ ನೆಲದ ಬಗ್ಗೆ ನಾವು ಅಭಿಮಾನವನ್ನು ಯಾವಾಗಲೂ ಸಹ ಹೊಂದಿರಬೇಕು. ಹಾಗೆ ಈ ಒಂದು ಕನ್ನಡದ ಮನಸ್ಸುಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ತಾವೆಲ್ಲರೂ ಸಹ ಈ ನಾವು ಪ್ರದರ್ಶನ ಅಂದರೆ ನಾಡು ನುಡಿ ಸಾಧಕರ ಚಿತ್ರಕಲಾ ಪ್ರದರ್ಶನದಲ್ಲಿ ಯಾವೆಲ್ಲ ವ್ಯಕ್ತಿಗಳ ಬಗ್ಗೆ ನಾವು ಅವರ ವ್ಯಕ್ತಿತ್ವದ ಬಗ್ಗೆ, ಸಾಧಕರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವೋ ಅದನ್ನೆಲ್ಲವೂ ಸಹ ತಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಯುವ ಜನತೆಗೆ ಅಥವಾ ವಿದ್ಯಾರ್ಥಿ ಮಿತ್ರರಿಗೆ ನಾವು ತಲುಪಿಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಸಹಕಾರ ನೀಡಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಅಧ್ಯಕ್ಷರು ಆಗಿರುವಂತಹ ಮೈಸೂರಿನ ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಶಿವರಾಮ್ ಸರ್ ಅವರಿಗೆ, ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾಗಿರುವಂತಹ ಎಂ ಚಂದ್ರಶೇಖರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಏಕೆಂದರೆ ಅವರು ಸಹ ಈ ಒಂದು ಕನ್ನಡ ನಾಡಿನ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ರೀತಿ ಚಿತ್ರ ಪ್ರದರ್ಶನದ ಮೂಲಕ ನಮ್ಮ ಕನ್ನಡ ನಾಡು ನುಡಿ ಸಾಧಕರ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇಬ್ಬರಿಗೂ ಸಹ ಮತ್ತೊಮ್ಮೆ ವಿಶೇಷ ಧನ್ಯವಾದಗಳು. ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಹಕಾರ ನೀಡಿರುವಂತಹ ಪ್ರತಿಯೊಬ್ಬರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಈಗಾಗಲೇ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಆಗಸ್ಟ್ 15ರಂದು ಅದನ್ನು ನಡೆಸಿದ್ದು ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲೇ ಆ ಒಂದು ಕಾರ್ಯಕ್ರಮವನ್ನು ಇಡೀ ನಮ್ಮ ರಾಜ್ಯ ಮತ್ತು ದೇಶಾದ್ಯಂತ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪರಿಚಯವನ್ನು ಮಾಡಿದಂತಹ ನಮ್ಮ ಈ ಯೂಟ್ಯೂಬ್ ಚಾನಲ್ ಅವರಿಗೆ ಆದಿತ್ಯ ಲೋಕೇಶ್ ಅವರ ಒಂದು ಯೂಟ್ಯೂಬ್ ಚಾನಲ್ ಅವರಿಗೂ ಸಹ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಸುವರ್ಣ ಕರ್ನಾಟಕ ಮಹೋತ್ಸವದ ಸಂದರ್ಭದಲ್ಲಿಯೂ ಸಹ ನಮ್ಮ ನಾಡು ನುಡಿ ಸಾಧಕರ ಬಗ್ಗೆ ಅವರು ಬಹಳ ಅಭಿಮಾನದಿಂದ ಚಿತ್ರೀಕರಣವನ್ನು ಮಾಡಿ ಜನಸಾಮಾನ್ಯರಿಗೆ, ನಮ್ಮ ಕನ್ನಡ ನಾಡಿನ ಜನತೆಗೆ ಅಷ್ಟೇ ಅಲ್ಲ ನಮ್ಮ ಭಾರತದಾದ್ಯಂತ, ವಿಶ್ವದಾದ್ಯಂತ ನಮ್ಮ ಕನ್ನಡ ನಾಡು ನುಡಿ ಸಾಧಕರ ಪರಿಚಯವನ್ನು ಮಾಡಲು ಈ ರೀತಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ವೈಯಕ್ತಿಕವಾಗಿ ವಿಶೇಷವಾದ ಸುವರ್ಣ ಕರ್ನಾಟಕ ಮಹೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೋಡಿದ್ರೆ ವೀಕ್ಷಕರೇ, ಸುಮಾರು 500ಕ್ಕೂ ಹೆಚ್ಚು ಕೃತಿಗಳನ್ನ, ರೇಖಾಚಿತ್ರಗಳನ್ನ ರಚನೆ ಮಾಡಿ ನಾಡು ನುಡಿ ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಚಿತ್ರಗಳನ್ನು ಬರೆದು ಅವರ ಗರಿಮೆಯನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಅವರ ಕಲಾಚಾತುರ್ಯವನ್ನು ಕೂಡ ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ಅವ್ರು ನೋಡಿದ್ದಾರೆ. ಈಗ ಯಾರಿಗಾದ್ರೂ ಈ ತರ ಚಿತ್ರಕಲೆಯಲ್ಲಿ ಆಸಕ್ತಿ ಇರೋದಿದ್ರೆ ಅವರು ಕೂಡ ಆ ಚಿತ್ರವನ್ನು ನೋಡಿ ಮನೆಯಲ್ಲೇ ರೇಖಾಚಿತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ ಇನ್ನೂ ಕೂಡ ಕಲಾವಿದರಾಗಬಹುದು. ಅದಕ್ಕೋಸ್ಕರವಾಗಿ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಮೋಹನ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ.